ಕೊಡಿಲ್ಲಿ. ನಿಜವಾದ ಫ್ರೆಂಡ್ ಅಂದರೆ ನೀನೇ ಕಣೋ. ರಾಜಲಕ್ಷ್ಮಿನ ನನ್ನ ಒಂದು ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದೆಯಾ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ ಕಣೋ. ರಾಜಲಕ್ಷ್ಮಿ ನಿನ್ನೋಳಾದ್ಮೇಲೆ ಅವಾಗ ಋಣ ತೀರಿಸುವಂತೆ. ಹುಷಾರು, ಟೈಮ್ ನೋಡಿ ಆ ಔಷಧಿ ಬೆರೆಸು. ಓಕೆ ಕಣೋ, ಬಾಯ್. ಯಾಕೋ ಹಾಗಿದ್ಯಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ನನಗೆ ಲಾಲಿ ಹಾಡೋ ಅಂತ ನೆನ್ಪುಗಳಿಲ್ಲ ಅಲ್ವಾ? ಏನಾಯ್ತೋ? ಹಬ್ಬದ ದಿನ ಹೀಗಿದ್ಯಾ? ಇಲ್ಲಿ ನೋಡು, ಹಬ್ಬಕ್ಕೆ ನಿನ್ಗೋಸ್ಕರ ಬಟ್ಟೆ ತಗೊಂಡು ಬಂದಿದ್ದೀನಿ. ನನ್ಗ್ಯಾಕೆ? ಯಾಕೆ ಅಂದ್ರೇನೋ, ಎಲ್ರ ಹಾಗೆ ನಿನ್ಗೂ ತಗೊಂಡ್ ಬಂದಿದೀವಿ, ತಗೋ. ಇಲ್ಲಿ ನೋಡು, ನಮ್ಮೆಲ್ರ ಜೊತೆ ನಮ್ ಸೊಸೆಗ್ ಕೂಡ ಸೀರೆ ತಗೊಂಡ್ ಬಂದಿದ್ದೀವಿ. ಎಲ್ಲ ಚೆನ್ನಾಗಾಗ್ತಿದೆ, ಆದ್ರೆ ಪ್ರಶಾಂತ್ನ ನೋಡ್ತಿದ್ರೆ ಬೇಜಾರಾಗ್ತಿದೆ. ಅವನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ. ಗೊತ್ತಿಲ್ಲದೆ ರಾಜಲಕ್ಷ್ಮಿನ ಪ್ರೀತಿಸ್ತೆ, ಆ ತಪ್ಪು ಮತ್ತೆ ಆಗಲ್ಲ ಅಂತ ಹೇಳ್ದೆ ಅಲ್ವಾ? ಇವಾಗ ಅವಳ ನೆನಪುಗಳನ್ನ ದೂರ ಮಾಡ್ಕೋತಾ ಇದ್ದೀನಿ. ಇನ್ನು ಏನ್ ಮಾಡ್ಬೇಕು? ಎಷ್ಟು ದಿನ ಪ್ರೀತಿಸಿರೋ ಈ ಹೃದಯನ್ ಕೂಡ ಸಾಯಿಸ್ಬಿಡು ಅಂತೀರಾ? ನಿನಗೇನು ಅಂತಿಲ್ವೋ? ಇದರಲ್ಲಿ ನಿನ್ ತಪ್ಪೇನಿದೆ? ಯಾಕೆ ಅಂದ್ರೆ ಆ ಹುಡುಗಿ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಆ ಹುಡುಗಿ ನೋಡಿದ್ರೆ ಹೀಗಿದ್ದಾಳೆ, ಅವನ್ ಮಾತ್ರ ಆ ಹುಡುಗಿ ಇಲ್ಲ ಅಂದ್ರೆ ನಾನ್ ಬದುಕೋದಿಲ್ಲ ಅಂತಿದ್ದಾನೆ. ಅವಳ ಬಗ್ಗೆನೇ ಯೋಚನೆ ಮಾಡಿ ಕೊರಗ್ತಾ ಇದ್ದಾನೆ. ಏನ್ ಮಾಡ್ಬೇಕೋ, ಅವನಿಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಕಣೋ. ಅವಳಪ್ಪ ಮಾತ್ ಕೊಟ್ಟಿರೋದ್ರಿಂದ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಆದ್ರೆ ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೊಂಡ್ರೆ ಮದ್ವೆ ಆದ್ಮೇಲೆ ಅವ್ರು ಸಂತೋಷವಾಗಿರ್ತಾರೆ ಅಂತ ನಂಬೋಕ್ಕಾಗಲ್ಲ ಅಲ್ವಾ? ಏನೋ ಗೊತ್ತಿಲ್ಲ ಕಣೋ, ಇದು ಪರಿಹಾರನೇ ಇಲ್ದಿರೋ ಒಂದು ಸಮಸ್ಯೆ ಆಗೋಗಿದೆ. ನೀನ್ ಬಿಟ್ರೂ ಕೂಡ ಆ ಹುಡುಗಿ ಮನ್ಸು ಬದಲಾಗೋ ತರ ಇಲ್ಲ. ಏನ್ ಮಾಡ್ಬೇಕೋ, ಅವನಿಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ಅದೇ ನಮಗೆ ಗೊತ್ತಾಗ್ತಾ ಇಲ್ಲ ಕಣೋ. ಲೇ, ಹುಷಾರು ಕಣೋ, ನಾವು ಹೋಗಿ ಬರ್ತೀವಿ. ಯಾರೋ ಅವರು? ಏನ್ ಮಾತಾಡ್ತಿದ್ರು ನಿನ್ ಜೊತೆ? ನನ್ನ ಫ್ರೆಂಡ್ಸು ಏನೋ ಮಾತಾಡ್ತಾ ಇದ್ವಿ. ಎಲ್ಲಾನು ಹೇಳ್ಬೇಕಾ? ಸರಿ, ನನಗೇನು ಹೇಳ್ಬೇಡ. ಮೊದಲು ನಾನು ಹೇಳೋದನ್ನ ಕೇಳು. ನೀನು ಹೀಗಿದ್ರೆ ಯಾವ ಹುಡುಗಿನೂ ಮುಖ ಕೂಡ ನೋಡಲ್ಲ. ನಾನು ಹೇಳ್ದಾಗ ಮಾಡು. ಹಲೋ, ನೀನು ಕೊಡೋ ಸಜೆಷನ್ ಏನು ನನಗೆ ಬೇಕಾಗಿಲ್ಲ. ರಾಜಲಕ್ಷ್ಮಿಗೆ ಹೇಗೆ ಹತ್ರ ಆಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಂದೇ ಆದ ದಾರಿ ಇದೆ. ಲೇ ಪ್ರಶಾಂತ್, ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಆ ರಾಮನ ಕಲ್ಯಾಣ ನಮ್ ರಾಜಾರಾಮ್ ಅವ್ರು ಮಾಡಿಸ್ತಿದಾರಂದ್ರೆ ಈ ಊರೇ ಗರ್ವ ಪಡೋಂಥದ್ದು. ಅದು ನನ್ ಮಗನ್ ಮೇಲೆ ನಿಮ್ಗಿರೋ ಅಭಿಮಾನ. ಇಲ್ಲಮ್ಮ, ರಾಜಾರಾಮ್ ಅವರು ಆ ದೇವ್ರಿಗೆ ಅಲ್ಲ, ಈ ಊರಿಗೆ ಕೂಡ ಯಾವತ್ತೂ ಏನೂ ಕಡಿಮೆ ಮಾಡಿಲ್ಲ. ಅದಕ್ಕೆ ದೇವಸ್ಥಾನದಲ್ಲಿರೋ ದೇವ್ರು ಆ ರಾಮನ ಆದ್ರೆ ನಡೆಯೋ ದೇವ್ರು ನಮ್ ರಾಜಾರಾಮ್ ಅವ್ರಂತ ಊರೆಲ್ಲ ಮಾತಾಡ್ಕೋತಾರೆ. ಮನುಷ್ಯನಲ್ಲಿ ದೇವ್ರನ್ನ ನೋಡಿ ತಪ್ಪಿಲ್ಲ. ಮನುಷ್ಯನ್ನೇ ದೇವರನ್ನಾಗಿ ಮಾಡಬೇಡಿ. ಯಾವ ಮನುಷ್ಯನೂ ದೇವರಾಗೋದಿಲ್ಲ. ಒಳ್ಳೆತನದಿಂದ ಮನುಷ್ಯನಾಗಿ ಬದುಕೋ ಅದೃಷ್ಟನ ಆ ದೇವರು ಕೊಟ್ರೆ
ಅದಕ್ಕೆ ಮನುಷ್ಯನ್ನೇ ದೇವರು ಅಂದ್ರೆ ಹೇಗೆ? ಬಡ್ಸೋರ್ಗಿಂತ ಹಸುವಿನಿಂದ ತಿನ್ನೋರ್ಗ್ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು ಯಜಮಾನ್ರೆ. ನಿಮ್ಮ ಒಳ್ಳೆತನ ನಿಮ್ಗೆ ದೊಡ್ಡದು ಅಂತ ಅನಿಸ್ತೇ ಇರ್ಬೋದು, ಆದ್ರೆ ನಮ್ ಸುತ್ತಮುತ್ತ ಎಲ್ಲ ಊರವರು ನಿಮ್ಮನ್ನೇ ದೇವರು ಅಂತ ಅನ್ಕೊಂಡಿದ್ದಾರೆ. ಅಭಿಮಾನದಿಂದ ಅನ್ಕೊಂಡ ಮಾತ್ರಕ್ಕೆ ಅದು ನಿಜ ಅಲ್ಲ. ಮೇಲಿಂದ ಈ ಲೋಕನ ನಡೆಸೋಂಥವನು ಆ ದೇವ್ರು. ಅವನ್ ತೋರಿಸೋ ದಾರಿಯಲ್ಲಿ ನಡಿಬೇಕು ಅನ್ಕೋಬೇಕೇ ಹೊರತು ಅವನೇ ಆಗ್ಬೇಕು ಅಂತ ಅನ್ಕೋಬಾರ್ದು. ಮನುಷ್ಯ ಹೇಗ್ ಬದುಕ್ಬೇಕೋ ಮನುಷ್ಯನಿಗೆ ಅರ್ಥ ಆಗದಿರುವಾಗ ಆ ದೇವ್ರೆ ರಾಮನಾಗಿ ಮನುಷ್ಯನಾಗಿ ಭೂಮಿ ಮೇಲ್ ಬದುಕಿ ಮನುಷ್ಯ ಅಂದ್ರೆ ಹೀಗ್ ಬದುಕ್ಬೇಕು ಅಂತ ಕಲ್ಸ್ ಹೋಗಿದ್ದಾರೆ. ಒಬ್ಬ ಮಗನಾಗಿ ಹೇಗ್ ಬದುಕ್ಬೇಕು, ಒಬ್ಬ ಶಿಷ್ಯನಾಗಿ ಹೇಗ್ ಬದುಕ್ಬೇಕು, ಒಬ್ಬ ಅಣ್ಣನಾಗಿ ಹೇಗ್ ಬದುಕ್ಬೇಕು, ಒಬ್ಬ ಗಂಡನಾಗಿ ಹೇಗ್ ಬದುಕ್ಬೇಕು, ಒಬ್ಬ ಮಹಾರಾಜನ್ ತರ ಹೇಗ್ ಬದುಕ್ಬೇಕು ಅಂತ ಎಲ್ಲದಕ್ಕೂ ಎಲ್ರಿಗೂ ಆದರ್ಶವಾಗಿ ಬುದ್ಧಿ ತೋರಿಸಿದ್ದಾರೆ. ಅದಕ್ಕೆ 2 ಯುಗಗಳೇ ಕಳೆದ್ರೂ ಅವ್ರ ಕೀರ್ತಿ ಇನ್ನೂ ಹಾಗೇ ಇದೆ. ಸರಿ, ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳಿ. ಪ್ರತಿ ವರ್ಷ ಸೀತಾರಾಮ ಕಲ್ಯಾಣ ನಮ್ ದಂಪತಿ ಕೈಯಿಂದನೇ ನಡೀತಿದೆ. ಆದ್ರೆ ಈ ವರ್ಷ ಸೀತಾರಾಮ ಕಲ್ಯಾಣನ ನನ್ನ ಅಳಿಯ ಸೀನು ಮತ್ತೆ ಚಾರು ಕೈಯಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಡ ಮಾವ, ಪ್ರತಿ ಸಲ ತರ ನೀವು ಮತ್ತೆ ಅತ್ತೆ ಮಾಡಿ. ಅವ್ರು ಯಾಕೆ ರಾಜು? ಹೊಸದಾಗಿ ಮದುವೆ ಆಗಿರೋ ಜೋಡಿ ಅಲ್ವೇನಮ್ಮ. ಅವರಿಬ್ರು ಹೇಗಿದ್ದಾರೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಅವ್ರ ಕೈಯಾರೆ ಕಲ್ಯಾಣ ನಡೀತು ಅಂತಂದ್ರೆ ಆ ದೇವ್ರ ದಯೆಯಿಂದ ಅವ್ರ ಮಧ್ಯ ಯಾವ ಮನಸ್ತಾಪನೂ ಇಲ್ಲದೆ ಆನಂದವಾಗಿರ್ತಾರೆ ಅಂತ ನನ್ನ ನಂಬಿಕೆ. ಅದು ಗ್ರಾಮದ ಹಿರಿಯರಾಗಿ ನಿಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ಮಾತ್ರ. ನಮಗೆ ಅಭ್ಯಂತರ ಏನಿರುತ್ತೆ ರಾಜಾರಾಮ್ ಅವರೇ? ನಿಮ್ಮ ಮನೆ ಸದಸ್ಯರು ಯಾರೇ ಮಾಡಿದ್ರು ಅದು ನಮಗೆ ತುಂಬಾ ಸಂತೋಷನೇ. ನೀವು ಅನ್ಕೊಂಡ ಹಾಗೇನೆ ನಿಮ್ಮ ಅಳಿಯ ಮತ್ತೆ ಅವ್ರ ಹೆಂಡತಿ ಕೈನಲ್ಲೇ ಈ ಕಲ್ಯಾಣನ ಮಾಡಿಸಿ. ತುಂಬಾ ಸಂತೋಷ. ಜಾನಕಿ, ಚಾರು ಮತ್ತೆ ಸೀನುನ ತಯಾರು ಮಾಡಮ್ಮ. ಆಯ್ತು ರೀ. ಶಿವರಾಜು, ನಿನಗೊಂದು ಮಾತು ಕೂಡ ಹೇಳ್ದೆ ಹೀಗೆ ಮಾಡ್ತಾ ಇದ್ದೀನಿ. ನಿನಗೇನು ಅಭ್ಯಂತರ ಇಲ್ಲ ತಾನೆ? ಅಣ್ಣ, ನೀವೇನೇ ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಯೋಚನೆ ಇರುತ್ತೆ. ಒಳ್ಳೆ ಕೆಲಸಕ್ಕೆ ನಾನ್ಯಾಕೆ ಅಭ್ಯಂತರ ಮಾಡ್ಲಿ? ಅಣ್ಣ, ಚಿಕ್ಕ ವಯಸ್ಸಿಂದನೂ ಸೀನುನ ನಮ್ಗಿಂತ ಜಾಸ್ತಿ ನೋಡ್ಕೊಂಡಿರೋ ನೀನೆ. ಇವತ್ತು ಈ ಸೀತಾರಾಮ ಕಲ್ಯಾಣನ ಅವನ ಕೈಲಿ ಮಾಡಿಸ್ಬೇಕು ಅನ್ಕೊಂಡಿದ್ಯಾ. ಅವನಿಗೆ ನಿನ್ ಸ್ಥಾನ ಕೊಟ್ಬಿಟ್ಟೆ ಅಣ್ಣ. ತುಂಬಾ ಖುಷಿ ಆಗ್ತಿದೆ ಅಣ್ಣ. ಸೀನು ನನಗೆ ಅಳಿಯಾನೇ ಆಗಿದ್ರು ನನ್ನ ಮಗನ್ ಸಮಾನ. ಅವನ ಬಗ್ಗೆ ಯೋಚನೆ ಮಾಡೋವಾಗ ಸೋದರ ಮಾವನ ಹಾಗಲ್ಲ, ತಂದೆಯಾಗೆ ಯೋಚನೆ ಮಾಡ್ತೀನಮ್ಮ. ಪುರೋಹಿತ್ರೆ, ಯಜಮಾನ್ರೆ, ಮುಹೂರ್ತಕ್ಕೆ ಎಷ್ಟು ಸಮಯ ಇದೆ? ಇನ್ನು 1 ಗಂಟೆ ಸಮಯ ಇದೆ. ಸರಿ. ನಿಮ್ಮಣ್ಣ ಅದಕ್ಕೆ ಕೈಯಿಂದ ಈ ಕಲ್ಯಾಣ ನಡೀದೇ ಇರೋ ಹಾಗೆ ಮಾಡ್ತೀನಿ. ಅವರು ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋ ಹಾಗೆ ಮಾಡ್ತೀನಿ, ನೋಡ್ತೀರಿ. ಚಾರು, ಅಣ್ಣ ಸೀತಾರಾಮನ್ ಕಲ್ಯಾಣನ ನಮ್ ಸೀನು ಕೈಲಿ ಮಾಡಿಸ್ಬೇಕು ಅನ್ಕೊಂಡಿದ್ದಾನೆ ಅಂತಂದ್ರೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಪಾರು. ಅಯ್ಯೋ, ಭಾವನವ್ರ ಆಲೋಚನೆ ಚೆನ್ನಾಗೇ ಇದೆ, ಆದ್ರೆ ನನ್ನ ಭಯ ಎಲ್ಲ ಅವಳ ಬಗ್ಗೆನೆ. ಈ ಕಲ್ಯಾಣ ನಡೆಯೋಕ್ ಬಿಡಲ್ಲ. ಊರ್ನವ್ರು ಎಲ್ಲಾರ ಮುಂದೆ ಭಾವನವ್ರ ಮರ್ಯಾದೆ ತೆಗಿತೀನಿ ಅಂತ ಶಪಥ ಮಾಡಿದ್ಲಲ್ವಾ. ಅಣ್ಣ ಈ ತೀರ್ಮಾನ ತಗೊಂಡಿದ್ದಾನೆ ಅಂತ ಅವಳು ಗೊತ್ತಿಲ್ದೆ ಆ ಚಾರು ಏನ್ ಮಾಡ್ತಾಳೋ ಏನ್ ಕತೆನೋ. ಇವಳೆಲ್ಲಿದ್ದಾಳೋ ಏನೋ. ಅವಳು ಏನಾದ್ರೂ ಮಾಡ್ತೀನಿ ಅಂದ್ಮೇಲೆ ಸುಮ್ಮನೆ ಆಗಲ್ಲ. ಅವಳು ಎಲ್ಲಿದ್ದಾಳೋ, ಏನ್ ಘನ ಕಾರ್ಯ ಮಾಡ್ತಿದ್ದಾಳೋ, ಬನ್ನಿ ನೋಡೋಣ. ಬಾ.
ಏಯ್, ಸ್ವಾಮಿ ಅವ್ರ ಕಲ್ಯಾಣಕ್ಕೋಸ್ಕರ ಅಲ್ವಾ ಈ ಹರಳೆಣ್ಣೆ ಹುಷಾರಾಗಿಡಬೇಕು. ಸೀತಾರಾಮ ಕಲ್ಯಾಣ ಆದ್ಮೇಲೆ ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕು. ಪಲ್ಲಕ್ಕಿ ಸಿದ್ಧ ಮಾಡಿ. ಸರಿ ಪುರೋಹಿತ್ರೆ, ಸರಿನಪ್ಪ, ಇಲ್ಲೇ ಹುಷಾರಾಗಿಡೋಣ. ನಡಿ ಹೋಗೋಣ. ಸರಿ. ಈ ಊರಿನ ದೊಡ್ಡ ಮನುಷ್ಯ ರಾಜಾರಾಮ್ ಕೈಯಿಂದ ಕಲ್ಯಾಣ ಮಾಡಿಸ್ತೀರಾ? ಅದ್ ಹೇಗ್ ಮಾಡಿಸ್ತೀರೋ ಅಂತ ನಾನು ನೋಡ್ತೀನಿ. ರಾಮ್ 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 ಜೈ ಶ್ರೀರಾಮ್. ರಾಮ್ 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 ಜೈ ಸೀತಾರಾಮ್. ಇಲ್ಲಿ ಎಣ್ಣೆ ಬಾಟ್ಲು ಇದ್ದಾಗಿದೆ. ಮಾವನ್ಗಿಲ್ಲಿ ಎಣ್ಣೆ ಇದೆ ಅಂತ ಆಸೆ ತೋರಿಸಿ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು. ಮಾಡ್ತೀನಿ. ರಾಮ್ 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 ಜೈ ಶ್ರೀರಾಮ್. ರಾಮ್ 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 ಜೈ ಸೀತಾರಾಮ್. ರಾಮ್ 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 ಜೈ ಶ್ರೀರಾಮ್. ರಾಮ್ 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 ಜೈ ಸೀತಾರಾಮ್. ರಾಮ್ 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 ಜೈ ಶ್ರೀರಾಮ್. ಏನಮ್ಮ, ನಿಮ್ಮ ಅತ್ತನ್ ಬಿಟ್ಟು ಇಲ್ಲಿಗೆ ಬಂದಿದೀಯಾ? ಈ ಬಂಗಾರ ಸೊಸೆ ಕಾಣಿಸಿಲ್ಲ ಅಂದ್ರೆ ನಿಮ್ಮ ಮತ್ತೆ ಟೆನ್ಷನ್ ಮಾಡ್ಕೊಳಲ್ವಾ? ದೇವಸ್ಥಾನದಲ್ಲಿ ಯಾರೋ ಎಣ್ಣೆ ಹೊಡಿತಾ ಇದ್ದಾರೆ ಮಾವ. ಯಾರು? ಯಾರಮ್ಮ ಅವರು? ನಮ್ಮ ಭಾವನವರು ಇರೋ ಈ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ನಡೀತಿರೋ ಈ ಸಮಯದಲ್ಲಿ ಅಂತ ಕೆಲಸ ಮಾಡ್ತಿರೋದು ಯಾರಮ್ಮ ಅವರು? ಯಾರೋ ಕೆಲಸದವ್ರು ಅನ್ಸುತ್ತೆ ಮಾವ. ದೊಡ್ಡಪ್ಪನ್ಗೆ ಹೆದರ್ಕೊಂಡು ಅಗೋ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿಟ್ಟಿದ್ದಾರೆ, ಅಲ್ಲಿ. ಓಹೋ, ಎಂತ ಮಟ್ಟಕ್ಕೆ ಇಳಿದಿದಾರಮ್ಮ ಇವರು. ಹೋಗಮ್ಮ, ಅಲ್ಲಿಂದ ತೆಗೆದು ಬಿಸಾಕು. ಹೋಗು 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 ಹೋಗು. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೋ ಅಂತ ನಿಮಗ್ ಹೇಳ್ತಾ ಇದ್ದೀನಿ ಮಾವ. ನೀವೇ ಹೋಗಿ ಅದನ್ನ ಎತ್ತು ಬಿಸಾಕಿ ಮಾವ. ಅದೇನು ಸರಿ ಅಮ್ಮ, ಆದ್ರೆ ಭಾವನವರು ಇದನ್ನ ನೋಡ್ಕೋತಾ ಇರಿ ಅಂತ ಹೇಳಿದ್ರಲ್ಲಮ್ಮ. ನಾನು ನೀವು ಬರೋವರೆಗೂ ಇಲ್ಲೇ ಇತ್ತು ಜಾಗ್ರತೆಯಿಂದ ನೋಡ್ಕೋತೀನಿ ಮಾವ. ನೀವು ಹೋಗಿ, ನೀವು ಬೇಗ ಹೋಗಿ ಬಿಸಾಕಿ. ಸರಿ, ಹಾಗಾದ್ರೆ ಹುಷಾರಾಗಿ ನೋಡ್ಕೊಳ್ಳೋ ಇದನ್ನ. ಹಾ, ಬೇಗ ಹೋಗಿ. ಸೀತಾರಾಮ ಕಲ್ಯಾಣ ನಡಿಬೇಕು ಅಂತಂದ್ರೆ ಈ ತಾಳಿ ಬೇಕೇ ಬೇಕು ಅಲ್ವಾ? ಇದೇ ಇಲ್ಲ ಅಂತಂದ್ರೆ ಕಲ್ಯಾಣ ನಿಂತು ಹೋಗುತ್ತೆ. ಅವ್ರ ಮರ್ಯಾದೆ ಊರ್ ಜನರ ಮುಂದೆ ಹೋಗುತ್ತೆ. ನನ್ನನ್ನು ಎದುರು ಹಾಕೋತೀರಾ? ಯಾರೋ ಯಾರೋ ಇಲ್ಲಿ ಕುಡಿತಾ ಇರೋದು? ಅದು ನಮ್ಮ ಭಾವನವ್ರು ಇರ್ಬೇಕಾದ್ರೆ ಹುಷಾರು. ಕಲ್ಯಾಣ ಮಾಡಿಸ್ತಾರಂತೆ. ಕಲ್ಯಾಣ ಇವಾಗ ಹೇಗೆ ಮಾಡಿಸ್ತಾರೋ ಅಂತ ನಾನು ನೋಡ್ತೀನಿ. ಕಲ್ಯಾಣ ನಿಂತೋಗಿ ಜನರ ಮುಂದೆ ಅವ್ರ ಮರ್ಯಾದೆ ಹೋಗ್ಬೇಕು. ಅದನ್ನ ನಾನು ನೋಡ್ಬೇಕು. ಇವಾಗ ಅವರು ತಾಳಿನಿಲ್ದೆ ಕಲ್ಯಾಣ ಹೇಗ್ ಮಾಡಿಸ್ತಾರೋ ನಾನು ನೋಡ್ತೀನಿ.
ಈಗ ಕಲ್ಯಾಣ ನಿಂತು ಹೋಗಿ ಜನರ ಮುಂದೆ ಅವ್ರ ಮರ್ಯಾದೆ ಹೋಗುತ್ತೆ ನೋಡಿ, ನಾನು ಸಂತೋಷ ಪಡ್ತೀನಿ. ಚಾರು ಚಾರು, ಎಲ್ಲಿಗೆ ಹೋಗಿದ್ದೆ? ನಿನ್ಗೊಂದು ಶುಭವಾರ್ತೆ. ಏನು? ಪ್ರತಿ ವರ್ಷ ನಮ್ಮ ಅಣ್ಣ ಅತ್ತಿಗೆನೆ ಸೀತಾರಾಮನ್ ಕಲ್ಯಾಣ ನಡೆಸ್ಕೊಡ್ತಾ ಇದ್ದಿದ್ದು. ಆದ್ರೆ ಈ ವರ್ಷ ನಿನ್ ಕೈಲಿ ಸೀನು ಕೈಯಲ್ಲಿ ಈ ಕಲ್ಯಾಣ ನಡೆಸ್ಕೊಡ್ಬೇಕು ಅಂತ ಅಣ್ಣ ಹೇಳ್ತಾ ಇದ್ದ. ನಿಜನಾ ಅತ್ತೆ? ಸುಳ್ಳು ಹೇಳೋದಕ್ಕೆ ನಿನ್ನ ದೇವಸ್ಥಾನ ಎಲ್ಲ ಹುಡುಕ್ತಿವೇನ ನಾವು? ಇನ್ನೊಂದೇನ್ ಗೊತ್ತಾ, ನೀವ್ ಕಲ್ಯಾಣ ನಡೆಸ್ಕೊಡೋದಿಕ್ಕೆ ಗ್ರಾಮದ ಹಿರಿಯರು ಪೂಜಾರಿಗಳು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಂತ ಗುಡ್ ನ್ಯೂಸ್ ಕೊಟ್ಬಿಟ್ರೆ. ಸಾರಿ, ನಾನು ಮಾವನ್ ಜೊತೆ ಕೂತ್ಕೊಂಡು ಕಲ್ಯಾಣ ಮಾಡಿಸ್ಬೇಕಂತ ನಾನ್ ಮದ್ವೆ ಆದ್ಮೇಲೆ ಕೇಳ್ತಾ ಇರೋ ಮೊದಲನೇ ಗುಡ್ ನ್ಯೂಸ್ ಇದೆ ಅನ್ಸುತ್ತೆ. ಚಾರು, ಭಾವನವರು ನಿನ್ ಹತ್ರ ಸೀತಾರಾಮ ಕಲ್ಯಾಣ ಮಾಡಿಸ್ಬೇಕು ಅನ್ಕೊಂಡ್ರು. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ. ಆದ್ರೆ ನೀನ್ ಈ ಕಲ್ಯಾಣ ನಡೀತಾ ಇರೋ ಹಾಗೆ ಮಾಡಿ ಎಲ್ಲರ ಮುಂದೆ ಅವ್ರ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ದೆ ಅಲ್ವಾ? ಆ ಪ್ರಯತ್ನ ಏನು ಮಾಡಿಲ್ಲ ತಾನೇ? ಮಾಡ್ಬಿಟ್ಟಿದ್ದೀನಲ್ಲ. ಮಾಡ್ಬಿಟ್ಟಿದ್ಯಾ? ಏನ್ ಮಾಡಿದ್ಯೆ? ಕಲ್ಯಾಣ ನಡಿಬೇಕು ಅಂದ್ರೆ ತಾಳಿ ಬೇಕೇ ಬೇಕು ತಾನೆ. ಅದಿಲ್ದೇ ಇದ್ರೆ ಕಲ್ಯಾಣ ನಿಂತು ಹೋಗುತ್ತೆ ಅಂತ ಆ ತಾಳಿನ ಮಾಯ ಮಾಡ್ಬಿಟ್ಟೆ. ಅಮ್ಮ, ಏನಂದೆ? ತಾಳಿನೇ ಮಾಯ ಮಾಡ್ಬಿಟ್ಯಾ? ನಿಮ್ಮಿಬ್ರ ಕೈಯಲ್ಲಿ ಈ ಕಲ್ಯಾಣ ಮಾಡ್ಸಿದ್ರೆ ನಿಮ್ ಜೀವನ ಸಂತೋಷವಾಗಿರತ್ತೆ ಅಂತ ನಾನ್ ಅಂದ್ಕೊಂಡ್ರೆ ತಾಳಿನೇ ಮಾಯ ಮಾಡ್ಬಿಟ್ಟಿದ್ಯಲ್ಲೇ ನೀನು. ಮಾಡದೇನೋ ಮಾಡ್ಬಿಟ್ಟಿದ್ಯಾ ಬಿಡು. ಯಾರು ನೋಡ್ದಿರೋ ಹಾಗೆ ಆ ತಾಳಿನ ಹೇಗ್ ಮಾಯ ಮಾಡಿದ್ಯೋ ಹಾಗೆ ತಗೊಂಡ್ ಹೋಗಿ ಅದೆಲ್ಲಿತ್ತೋ ಅಲ್ಲಿಟ್ಟು ಬಿಡು. ಹೋಗು ಹೋಗು ಹೋಗು. ಅದನ್ನ ತಗೊಂಡ್ ಹೋಗಿಡೋದಕ್ಕೆ ನನ್ನ ಹತ್ರ ಎಲ್ಲಿದೆ? ಅದನ್ನ ತಗೊಂಡ್ ಹೋಗಿ ನಾನು ಹುಂಡಿಲಿ ಹಾಕ್ಬಿಟ್ಟೆ. ಹುಂಡಿಗೆ ಹಾಕ್ಬಿಟ್ಯಾ? ಮುಂದೆ ಏನ್ ಮಾಡ್ಬೇಕು ಅಂತ ಹೇಳದ್ಬಿಟ್ಟು ಹಾಗೆ ನಿಂತಿದ್ದೀರಲ್ಲ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗೇನ್ ಮಾಡ್ಬೇಕು ನಾವ್ ಹೇಳ್ಬೇಕಾ ನಿಂಗೆ? ಮೊದ್ಲು ಆ ಹುಂಡಿ ಹತ್ರ ಹೋಗೋಣ ನಡಿ. ಬಾಯ್. ಇದೇನು ಬಾಟ್ಲ್ ಕೈಯಿಂದ ಹೋಗೋಲ್ಲ ಅಂತಿದ್ಯಲ್ಲ? ನೀನ್ ಬಿಡಲ್ವೇ? ಬಿಡಲ್ಲ ನಿನ್ನ. ಅಯ್ಯಯ್ಯೋ, ಇದಕ್ಕೆ ನನಗಿಂತ ಶಕ್ತಿ ಜಾಸ್ತಿ ಇದೆ ಅನ್ಸುತ್ತೆ. ಈ ಬಾಟ್ಲಿ ಭಗವಂತನಿಗೆ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಮನ್ಸು ಒಪ್ತಿರೋ ಹಾಗಿಲ್ಲ. ದೇವಸ್ಥಾನದಲ್ಲಿ ಕುಡಿದ್ರೆ ಅಲ್ವಾ ತಪ್ಪು? ದೇವಸ್ಥಾನದ ಹೊರಗಡೆ ಕುಡಿದ್ರೆ ತಪ್ಪೇನಿದೆ? ಅಪ್ಪ ರಾಮಯ್ಯ, ಇದು ತಪ್ಪು ಅಂತ ಗೊತ್ತು, ಆದ್ರೆ ನನ್ನ ತಪ್ಪಿಲ್ಲ ಸ್ವಾಮಿ. ನನ್ನ ಕ್ಷಮಿಸು ಸ್ವಾಮಿ, ಕ್ಷಮಿಸು. ಇದೇನಿದು ಇಷ್ಟು ಕೈಯಾಗಿದೆ? ಕರಳನೆ ಫ್ಲೇವರ್ ಅಲ್ಲಿ ಹೊಸದಾಗಿ ತಯಾರಿ ಮಾಡಿರೋ ಹಾಗಿದ್ದಾರೆ. ಇಷ್ಟು ಸ್ಟ್ರಾಂಗ್ ಎಣ್ಣೆ ನಾನು ಯಾವತ್ತೂ ಕುಡ್ದೇ ಇಲ್ವೇ? ನಾಳೆಯಿಂದ ಇದೇ ನಮ್ಮ ಬ್ರ್ಯಾಂಡು. ಏನೇ ವೆಂಕಟರಾವ್ ಹತ್ರ ನಾಟಕ ಮಾಡ್ತಿದ್ದೀನಿ? ಹೋಗ. ಏ ಮಲ್ಲೇಶ, ಇಲ್ಲಿಟ್ಟಿದ ಹರ್ಲೆಣ್ಣೆ ಎಲ್ಲೋ? ಅಯ್ಯೋ ಇಲ್ವಲ್ಲೋ. ಏಯ್, ಕಾಣಿಸ್ತಾ ಇಲ್ಲ ಕಣೋ. ಎಲ್ಲಿದೆ ಹುಡ್ಕೊಂಡ್ ನಡಿ.
ಸರಿ ನಡಿ, ಯಾರು ಎತ್ಕೊಂಡೋದ್ರು? ಹೈರೆ ಹೈರೆ ಹೈರಬ್ಬ, ಹೈರೆ ಹೈರೆ ಹೈರಬ್ಬ, ಎಂತ ಎಣ್ಣೆನೆ ಕುಡ್ದೆ ನೀನು ವೆಂಕಟರಾವು. ಆ? ಎಣ್ಣೆ ಹೊಡೆದ್ರೆ ತಲೆ ತಿರುಗ್ಬೇಕೆ ಹೊರತು ಹೊಟ್ಟೆ ತೋರಿಸಿದ್ಯಲ್ಲ. ಅಲ್ಲ, ಮೇಲಿಂದ ಕುಡಿದ್ರೆ ಕೆಳಗಡೆ ಹೋಗಿ ಮತ್ತೆ ಮೇಲ್ ಬರುತ್ತೇನೋ. ಅಷ್ಟೇ ಆಗಿರ್ಬೇಕು ಅಷ್ಟೇ. ಏನು ದೇವ್ರೇ ಕಪಡಪ್ಪ. ಎಲ್ಲಿಟ್ಟೆ ನೆನಪಿದ್ಯೇನೋ? ಅಲ್ಲೇ ಇಟ್ಟಿದ್ನಪ್ಪ, ಕಾಣಿಸ್ತಾ ಇಲ್ಲ. ಅಂದ್ರೆ ದೇವಸ್ಥಾನದಲ್ಲಿ ಎಣ್ಣೆ ಹೊಡೆದಿದ್ದು ಇವ್ರಂತಾಯ್ತು. ಲೇ ಬರೋ ಇಲ್ಲಿ, ಬರೋ ಇಲ್ಲಿ. ಬುದ್ಧಿದೇನೋ ನಿಮ್ಗೆ? ದೇವಸ್ಥಾನದಲ್ಲಿ ಇಂಥ ದರಿದ್ರ ಕೆಲಸ ಮಾಡ್ತೀರಾ? ಅಯ್ಯೋ, ನಾವೇನ್ ಮಾಡಿದ್ವಿ ಸ್ವಾಮಿ? ಇವನೊಂದು ಬಾಟ್ಲಿ ಇಟ್ಟಿದ್ದ, ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದೀವಿ ಅಷ್ಟೇ. ಬಾಟ್ಲಿ ಇಟ್ಟಿದ್ದೆ ಅಂತ ನನ್ನ ಹತ್ರನೇ ಹೇಳೋಷ್ಟು ಧೈರ್ಯ ಬಂದಿದ್ದೇನೋ ನಿಮ್ಗೆ? ಅಷ್ಟಕ್ಕೂ ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ದೇವಸ್ಥಾನದೊಳಗೆ ಬಾಟ್ಲಿ ತಗೊಂಡ್ ಬರ್ತೀರೋ ನೀವು? ಮತ್ತೆ ಪಂಚ ಹಚ್ಚೋದಕ್ಕೆ ಅದನ್ನ ತಂದಿಟ್ಟ ಮೇಲೆ ಅದನ್ನ ಉಪಯೋಗಿಸ್ಬೇಕಲ್ವಾ? ಏನ್ರೋ ಈ ನಡುವೆ ಎಣ್ಣೆ ಹಾಕಿ ಪಂಚ್ ಹಚ್ತಾ ಇದ್ದೀರಾ? ಎಣ್ಣೆ ಯಾಕೆ ತರ್ತೀವಿ ಸ್ವಾಮಿ? ಅದು ಹರಳೆಣ್ಣೆ ಸೀಸಾ.